ಸ್ವಾಗತ ನೀಡಿದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಸಂತೋಷವಾಗಿದೆ ಅಂದ್ಕೊಂಡಿದ್ದೀನಿ. ಆದರೆ ಆ ಸಂತೋಷ ಚಪ್ಪಾಳೆ ಮೂಲಕ ಕೇಳಿಸಿದ್ರೆ ಮಾತ್ರ ಅನುಭವಿಸ್ತಾರೆ. ಸಾಕಾಗ್ತದೆ ಇಲ್ಲ, ಎಲ್ಲರೂ ಎರಡೆರಡು ಕೈ ಇದೆ, ಜಾಸ್ತಿ ಬರಲಿ, ಶಬ್ದ ಜಾಸ್ತಿ ಬರಲಿ. ಧನ್ಯವಾದಗಳು ಶೋಭಾ. ಮಾತುಗಳು ಒಂದೊಂದ್ಸರಿ ನಿಂತೋಗುತ್ತೆ. ಯಾಕೆ ಅಂತಂದ್ರೆ ನೆನಪು ಬರೋದಿಲ್ಲ. ಎಲ್ಲರನ್ನ ಸ್ವಾಗತ ಮಾಡಿ ಒಂದ್ ಕಡೆ ನಿಶಬ್ದವಾಗಿ ಕೂತಿರುವಂತ ನಮ್ಮ ನಿಶಬ್ದವಾಗಿ ಕೂತಿಲ್ಲ, ಆಕ್ಚುಲಾಗಿ ಕೂತು ರಾರಾಜಿಸುತ್ತಿರುವ ಮಧುಗಿರಿಯ ವೈಭವದ ರೂವಾರಿ ಮಾ ಕೃಪೆಯಲ್ಲಿ ನಿಮ್ಮ ವಿದ್ಯಾರ್ಥಿಗಳ ಮೇಲೆ ಗುರು ಉಷ್ಣತೆ ಕಡಿಮೆ ಇರಲಿ ಕೃಷ್ಣ ರಾಮಕೃಷ್ಣ. ನಿಮಗೆ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಪ್ಲೀಸ್ ವೆಲ್ಕಮ್ ಟು ದ ಪ್ರೋಗ್ರಾಮ್. ಸ್ವಾಗತ ಆಯಿತು, ಆದರೆ ಅಫಿಷಿಯಲಿ ವಿ ವಾಂಟ್ ಶಿವು ಟು ಕಮ್ ಹಿಯರ್ ಅಂಡ್ ದೆನ್ ವೆಲ್ಕಮ್ ದ ಗ್ರೂಪ್ ಪ್ಲೀಸ್. ಸೆಕೆಂಡ್ PCMB ಸೆಕ್ಷನ್ ಎಲ್ಲ ನನ್ನ ಕ್ಲಾಸ್ಮೇಟ್ಸ್ಗೆ 4ನೇ ಮಧು ವೈಭವಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಮತ್ತೆ ಈ ಕಾರ್ಯಕ್ರಮನ ನಡೆಸಕ್ಕೆ ಕಾರಣವಾದಂಥ ನಮ್ಮ KV ಪ್ರಕಾಶ್, ರಶೀದ್ ಬಂದಿಲ್ಲ, ಇಬ್ಬರಿಗೂ ನನ್ನ ಆತ್ಮೀಯ ಸುಸ್ವಾಗತ. ಥ್ಯಾಂಕ್ ಯು. ಈಗ ಅಲ್ಲ, ಸಾಮಾನ್ಯವಾಗಿ 2 ಮಾತಲ್ಲಿ ಭಾಷಣ ಮಾಡಿ ಅಂತ ಕೇಳೋದು ಸಹಜ. ನಾವು ಕೇಳಿದ್ರು ನೀವು 2 ಮಾತಲ್ಲಿ ಮುಗಿಸಿದ್ದು ಅಷ್ಟು ಸಂತೋಷ ಪಡ್ತೀವಿ. ಈಗ ಮುಂದಿನ ಕಾರ್ಯಕ್ರಮ ದೀಪ ಬೆಳಗುವಂಥ ಕಾರ್ಯಕ್ರಮ. ದಯಮಾಡಿ KV ಪ್ರಕಾಶ್ ಸ್ಟೇಜ್ ಮೇಲೆ ಬನ್ನಿ. ದಯವಿಟ್ಟು KV ಪ್ರಕಾಶ್ ಮೇಲೆ ಬರಬೇಕು, ರಾಮಕೃಷ್ಣ ಅವರು ಬರಬೇಕು, ಶಿವು, ಆಮೇಲೆ ಕಾಲೇಜ್ ಟಾಪರ್ ಆಶಾರಾಣಿ ಅವರು ದಯವಿಟ್ಟು ಬಂದು ದೀಪ ಬೆಳಗುವ ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕಾಗಿ ಪ್ರಾರ್ಥನೆ. ಜೊತೆಗೆ ಹೊಸದಾಗಿ ಆಗಿರ್ತಕ್ಕಂತಹ ನಮ್ಮ ಮಂಜುನಾಥ್, ಎಲ್ಲಿದ್ದೀರಾ ಮಂಜುನಾಥ್? ದಯವಿಟ್ಟು ಬರಬೇಕು. ನಮ್ಮ ತಿಪ್ಪಮ್ಮ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನುಡಿ ನಮನಗಳ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಬೇಕು ಅಂತ ಅಂದ್ಬಿಟ್ಟು ರಾಮಕೃಷ್ಣ ಅವರನ್ನು ಕೇಳ್ಕೊಳ್ತಾರೆ. ನಮಸ್ಕಾರ. ಈ ಕಾರ್ಯಕ್ರಮ ಇಲ್ಲೇ ಮಾಡಬೇಕು ಅಂತ ನಾನು ಅವರಿಂದ ಮಾತಾಡ್ಕೊಂಡಿದ್ದೆ. ಈ ವಿಚಾರನ ನಮ್ಮ KV ಪ್ರಕಾಶ್ ಅಬ್ದುಲ್ ರಶೀದ್ ಹತ್ರ ಮಾತಾಡಿ ನಿನಗೆ ಫೋನ್ ಮಾಡ್ತೀನಿ ಅಂತ ಅರವಿಂದ ನನಗೆ ಹೇಳಿದ್ದ. ಒಂದು ಅರಸೀಕೆರೆಯಲ್ಲಿ ಅರವಿಂದ್ ಇಂಟರ್ನ್ಯಾಷನಲ್ ಟೀಮ್ ಅಂತ ಇದೆ, ಅಲ್ಲಿ ಪಾಠ ಮಾಡ್ತಾ ಇದ್ದೆ. ಟೀ ಬ್ರೇಕ್ ಅಲ್ಲಿ ಬಂದು ಟೀ ಕುಡಿತಾ ಇರ್ಬೇಕಾದ್ರೆ ಫೋನ್ ಬಂತು, ಈ ಕಾರ್ಯಕ್ರಮ ಮಾಡಬೇಕು ರಾಮಕೃಷ್ಣ, ನೀನು ಶಿವು ಜವಾಬ್ದಾರಿ ತಗೊಂಡು ಮಾಡ್ರಿ, ನಾನು ರಶೀದ್ ಮತ್ತೆ ನಮ್ಮ KV ಪ್ರಕಾಶ್ ಹತ್ರ ಮಾತಾಡಿ ನಿಮ್ಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದ. ಈ ಸತ್ಯ ಹೇಳ್ತಾರೆ ನನ್ನ ಮಾತುಗಳು. ಅವನು ಇನ್ನೊಂದು 3-4 ದಿನದೊಳಗಡೆ ನಾನು ಅವ್ರ ಹತ್ರ ಮಾತಾಡಿ ನಿನಗೆ ನಾನು ಫೋನ್ ಮಾಡ್ತೀನಿ ಅಂತ ನಮ್ಮ ಅರವಿಂದ ಹೇಳಿದ್ದ. ಮತ್ತೆ ಫೋನ್ ಮಾಡಲಿಲ್ಲ. ಅವನು ಆ ಥರ ಗ್ರೂಪಲ್ಲಿ ನನ್ನ ನಾಯಿ ಹಾಕಿದಾಗ
ತುಂಬಾ ಬೇಜಾರಾಯ್ತು, ನಂಬಕ್ಕಾಗಲಿಲ್ಲ. ಆ ಮೆಸೇಜ್ ಯಾವಾಗ ನೋಡಿದೆ ಅಂದ್ರೆ ಮತ್ತೆ ಅದೇ ಕಾಲೇಜಲ್ಲಿ, ಅರವಿಂದ್ ಇಂಟರ್ನ್ಯಾಷನಲ್ ಪಿ ಯು ಕಾಲೇಜಲ್ಲಿ ನಾನು ಮತ್ತೆ ಪಾಠ ಮಾಡಕ್ ಹೋದಾಗ ಅವಾಗ ಲಂಚ್ ಬ್ರೇಕ್ ಅಲ್ಲಿ ಫೋಟೋ ನೋಡಿದಾಗ ನಂಬಕ್ಕಾಗಲಿಲ್ಲ. ಅಲ್ಲಿ ಅವನ ಅಂತ್ಯ ಸಂಸ್ಕಾರಕ್ಕೆ ಹೋಗೋಕ್ಕಾಗಲಿ, ತುಂಬಾ ಬೇಜಾರಾಯ್ತು. ಈ ಗ್ರೂಪ್ ನ ಕಟ್ಟಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ. ನಮ್ಮ ನಾಡಿ ಆಗಿರ್ಬೋದು, ಅರವಿಂದ್ ಆಗಿರ್ಬೋದು, ನಮ್ಮ ಮಮತಾ ಆಗಿರ್ಬೋದು, ಮತ್ತೆ ಎಲ್ಲರೂ ಶ್ರಮ ಇದೆ, ಒಬ್ಬರು ಅಂತಲ್ಲ, ಎಲ್ಲ ಸೇರಿ ಈ ಗ್ರೂಪ್ ಅನ್ನ ಅದ್ಭುತ ಮಾಡ್ಕೊಂಡು ಬಂದಿದ್ದೀವಿ. ಅರವಿಂದ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಮೊದಲನೇ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮಧುಗಿರಿಗೆ ನಾನು, ಶಿವು, ಬಾಲಾಜಿ, ಅಶೋಕ ಅಲ್ಲಿ ಹೋದಾಗ ಅರವಿಂದ್ರ ಜೊತೆ ಬಂದು ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ಅಲ್ಲಿ ಸಣ್ಣ ಪುಟ್ಟ ಮೊದಲನೇ ಮಾಡುವಾಗ ಸಣ್ಣ ಪುಟ್ಟ ಸಮಸ್ಯೆಗಳು ಬಂತು, ಮತ್ತೆ ಬದಲಾವಣೆ ಮಾಡ್ಕೊಂಡು ಬಗೆಹರಿಸ್ಕೊಂಡು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಮಧುವೈಭವ ಅಂತಕ್ಕಂಥ ಹೆಸರು ಇಟ್ಟಿದ್ದು ನಮ್ಮ ಆದೇಶ. ಅದನ್ನ ಯಾವುದಕ್ಕೂ ತೊಂದು ಪರದೆ ಬಂದಾಗೆ ಅದನ್ನ ಮಧುವೈಭವ ರೀತಿಯಲ್ಲಿ ಅದ್ಭುತವಾಗಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗೋದಕ್ಕೆ ಇನ್ಸ್ಪಿರೇಷನ್ ಆಗಿ ನಿಂತಿರ್ತಕ್ಕಂಥದ್ದು ನಮ್ಮ ಅರವಿಂದ. ಸುಮಾರು ಸರಿ ವೈಯಕ್ತಿಕವಾಗಿ ಗ್ರೂಪ್ ನ ಪರವಾಗಿ ಸಹ ನನಗೆ ತುಂಬಾ ಅತ್ಯಂತ ಆಪ್ತ. ಎಷ್ಟೋ ಸರಿ ತುಮಕೂರು ಬಂದಾಗ ನಮ್ಮ ಮನೆಗೆ ಹೋಗ್ತಾ ಇದ್ದ, ಫ್ಯಾಮಿಲಿ ಬಂದು ನಮ್ಮ ಮನೆಗೆ ಮಲ್ಕೊಂಡು ಇದ್ದು ಬೆಳಗ್ಗೆ ಹೋಗ್ತಾ ಇದ್ದ. ಆ ತರ ಅತ್ಯಂತ ಸಮೀಪದ ಸ್ನೇಹಿತ ನನಗೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲು. ಅವ್ರು ಬರೋದೇ ಹೇಳ್ತಿದ್ರು, ಎಲ್ಲ ಮಾಡ್ಬೇಕಮ್ಮ, ಎಲ್ಲ ಚೆನ್ನಾಗಿರ್ಬೇಕು, ಗ್ರೂಪ್ ಎಲ್ಲ ಚೆನ್ನಾಗಿರ್ಬೇಕು, ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ದ. ನೇರವಾಗಿ ಹೇಳ್ತಾ ಇದ್ದ, ಏನೇನು ವಿಷಯ ಇತ್ತು, ಏನು ಸಣ್ಣ ಪುಟ್ಟ ಬಂದ್ರೆ ಇದೆಲ್ಲ ಮಾಂಗ ಬಿಡಿದ್ರು, ಎಲ್ಲ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ. ಹಾಗಾಗಿ ನಾವೆಲ್ಲ ಇಲ್ಲಿ ಸೇರಿದೀವಿ ಅಂತಂದ್ರೆ ನಮ್ಮ ಅರವಿಂದ ಆಗಿರ್ಬೋದು, ನಮ್ಮ ನಾಣೆ ಆಗಿರ್ಬೋದು, ನಮ್ಮ ಆದೇಶ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲಾ ಸ್ನೇಹಿತರ ಕೊಡುಗೆ ಇದೆ. ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದ್ರೆ ಪ್ರತಿಯೊಬ್ಬರ ಸಹಕಾರ ನೀಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಪ್ರಾಸ್ತಾವಿಕ ನೀಡಿ ಬಂದಾಗ ಮಾತಾಡ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಅರವಿಂದನಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ 1 ನಿಮಿಷಗಳ ಕಾಲ ಎದ್ದು ನಿಂತು ಎಲ್ಲರೂ ಗೌರವವನ್ನ ಕೊಡಬೇಕು, ಶ್ರದ್ಧಾಂಜಲಿಯನ್ನ ಕೊಡಬೇಕು ಅಂತ ಹೇಳಿ ಕೂಡ ಕೇಳ್ಕೊಳ್ತಾ ಇದ್ದೀವಿ. ಸಮಯ ಶುರು ಆಗುತ್ತೆ. 1 ನಿಮಿಷ ಕಾಲ ಶ್ರದ್ಧಾಂಜಲಿ ಜೊತೆಗೆ ಮೌನಾಚರಣೆ. ಮೌನಾಚರಣೆಯಲ್ಲಿ ಭಾಗವಹಿಸಿದ ಎಲ್ಲ ಸ್ನೇಹಿತರಿಗೆ ವಂದನೆಗಳು. ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಗ್ರೂಪ್ ಎಲ್ಲ ಕಟ್ಕೊಂಡು ಎಲ್ಲ ಸ್ನೇಹಿತರೆಲ್ಲ ಇದು ಮಾಡ್ಕೊಂಡು ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಇಲ್ಲಿ ಬಹು ಮುಖ್ಯವಾಗಿ ಯಾವುದೋ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಬೇಕಾದ್ರೆ ಎಲ್ಲರ ಕೊಡುಗೆ ಇರಲೇಬೇಕಾಗುತ್ತೆ. ಸಣ್ಣ ಜಾಸ್ತಿ ದೊಡ್ಡದಾದ್ರೆ ಕೆಲವು ದೊಡ್ಡ ಕೆಲಸ ಮಾಡ್ತಾರೆ, ಕೆಲವು ಸಣ್ಣ ಕೆಲಸ ಮಾಡ್ತಾರೆ, ಕೆಲವರು ಅಟ್ಲೀಸ್ಟ್ ನಮ್ಮ ಗೌಡ ಫೋನ್ ಮಾಡಿದೆ, ನಮ್ಮ ಗೌಡ ಹಿಂದೆ ಕೂತಿದ್ದಾರೆ, ಪ್ರತಿಯೊಬ್ಬರಿಗೂ ಮಾಡಿರ್ತೀನಿ. ಬೇಕಾದ್ರೆ ನಿಮ್ಗೆ ಗೊತ್ತಿರ್ಬೋದು, ಪ್ರತಿಯೊಬ್ಬರಿಗೂ ನಾನು ಫೋನ್ ಮಾಡಿದ್ದೀನಿ, ಬರ್ರಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ, ಬರ್ರಿ ಅಂತ ಹೇಳಿದ್ದೀನಿ. ಗೌಡ ಫೋನ್ ಮಾಡಿದಾಗ ಒಂದು ಫೋನ್ ಮಾಡಿದ್ರು, ಅಲ್ಲೋ ಹೊರಗಡೆ ಇದ್ದಂತೆ ಮಗ ಯಾರು ಇರ್ತಿದ್ರು, ಇಲ್ಲ ಸರ್ ನಮ್ಮ ಅಪ್ಪ ಹೊರಗಡೆ ಎಲ್ಲ ಬೇರೆ ಸ್ನಾನ ಮಾಡ್ತಿದ್ದಾರೆ. ತಕ್ಷಣ ಫೋನ್ ಮಾಡ್ತಾ ಗೌಡಯ್ಯ ಫೋನ್ ಮಾಡಿದಾಗ ಗೌಡಯ್ಯ ನೀವು ಬರಬೇಕು ನಮ್ಮ ಕಾರ್ಯಕ್ರಮಕ್ಕೆ ಅಂತಂದೆ. ಗೌಡ ಏನೇನು ಗೊತ್ತಾ, ಕೇಳಿಸ್ಕೊಳ್ಳಿ ಪ್ರತಿಯೊಬ್ಬರಿಗೆ, ಗೌಡ ಏನೇನು ಮಾತಿದ್ದು ಸ್ಮೈಲಿಂಗ್ ಸ್ಟಾರ್ ನಮ್ಮ ಗೌಡ ಹೇಳಿದ ಮಾತು. ಶಿವ ಗೌಡ ಏನೇನು ಗೊತ್ತಾ, ಹೇಳಿದ್ರು
ಇಷ್ಟೆಲ್ಲ ಪ್ರೀತಿಯಿಂದ ಕರೀತೀಯ, ನಾನು ಬರಕ್ಕಾಗತ್ತಾ? ನಾನು ಕಣ್ಣಿ ಹಾಕಬೇಕು ಅಂತ ಇದ್ದೆ, ಅದ ನೋಡ್ರಿ, ನಾನು ಕಣ್ಣಿ ಹಾಕಬೇಕು ಅಂತ ಇದ್ದೆ, ನಾನು ಬರ್ಬಾರ್ದು ಅಂತಿದ್ದೆ, ನೀನೆಲ್ಲ ಪ್ರೀತಿಯಿಂದ ಕರೆದಲ್ಲ ನಾನು ಬಂದಿದ್ರು. ಏನು ಮಾಡ್ಬೇಡಮ್ಮ, ಪ್ರೀತಿಯಿಂದ ಮಾತಾಡಿ ಒಳ್ಳೇದಲ್ವಾ? ಅವನ್ನೇ ಲ್ಯಾಂಗ್ವೇಜಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟಾದ್ರು ನನಗೆ. ಎಲ್ಲ ಒಂಥರ ಫ್ರೀಕ್ವೆನ್ಸಿ ಮ್ಯಾಚ್ ಆಯ್ತು ನನಗೂ ದೊಡ್ಡ ಹಿಂದು. ಅಂದ್ರೆ ನಾಲ್ಕು ಬಂದು ಒಳ್ಳೆ ಮಾತಾಡಕ್ಕೆ ಗುರು, ಹಿಂಗೆ ಎಲ್ಲ ಚೆನ್ನಾಗಿರೋ ಸಾಧ್ಯ ಸಹಾಯ ಮಾಡಲ್ಲ, ಸುಮ್ಮನೆ ಬಿಡಬೇಡು, ಆ ತರ ಮಾತಾಡಿದ್ದು. ನನಗಂತೂ ಎಷ್ಟು ಖುಷಿ ಆಗೋಯ್ತು ಅಂದ್ರೆ ತುಂಬಾ ಸಂತೋಷ ಆಯ್ತು ನೋಡ್ರೆ. ಹಾಗಾಗಿ ಸಾಂದರ್ಭಿಕ ನುಡಿಗೆ ಹೇಳೋದಂದ್ರೆ ಈ ಸಂದರ್ಭದಲ್ಲಿ ಹೇಳಿಸ್ತೇನೆ, ಮುಂದೆ ಈ ತರ ಕಾರ್ಯಕ್ರಮಗಳು ಇಷ್ಟು ಅದ್ದೂರಿಯಾಗಿದ್ದರೂ ಸಹ ಒಟ್ಟಾರೆ ಕಾರ್ಯಕ್ರಮಗಳು ಮುನ್ನಡೆಯಬೇಕು, ನಡೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು. ಪ್ರತಿಯೊಬ್ಬರು ಒಬ್ಬರೇ ಜವಾಬ್ದಾರಿ, ಪ್ರತಿ ಸಾರಿ ಒಬ್ಬರೇ ತಗೊಂಡು ಹೋಗೋದು ಬೇಡ. ಅಟ್ಲೀಸ್ಟ್ ಇವತ್ತು ಸರಿ ನಮ್ಮ ಅಜ್ಜಂಗಿ, ನಮ್ಮ ಅರವಿಂದ, ಇಂತಹ ಕಾರ್ಯಕ್ರಮಗಳು ಮುಂದೆ ನಡೀಬೇಕು, ನಡೀತಾ ಇರಬೇಕು ಅಂತಕ್ಕಂಥದ್ದು ಒಂದು. ನೋಡಿ, ಮೊನ್ನೆ ಕರೋನಾ ಬಂತಲ್ಲ, ಕರೋನಾ ಬಂತು, ಹೋಯ್ತು, ಸುಮಾರು ಜನ ಹೋದ್ರು. ಆ ಸಮಯದಲ್ಲಿ ನೋಡಿದ್ವಿ ನಾವು, ತಂದೆ ತೀರ್ಕೊಂಡ್ರೆ ಮಗ ಹೋಗಿ ಮುಟ್ಟಂಗಿಲ್ಲ, ಆ ಮೇಲ್ಗಡೆ ಯಾವ 5 ರೂಪಾಯಿ ನೋಡ್ಬಿಟ್ಟಿದ್ರೆ ಮುಟ್ಟಂಗಿಲ್ಲ, ಒಬ್ಬರನ್ನೊಬ್ಬರು ಮಿನಿಮಮ್ 3 ಫೀಟ್ 6 ಫೀಟ್ ಡಿಸ್ಟೆನ್ಸ್ ಇರಬೇಕು, ಮಾತಾಡಂಗಿಲ್ಲ. ನಮ್ಮ ಕಡೆ ದನಗಳಿಗೆ ಕುಕ್ಕೆ ಇರ್ತಾರಲ್ಲ, ಹುಲ್ ಮೇಯ್ದಾಗ ಈ ಕಡೆ ಮಾಸ್ಕ್, ಆ ಮಾಸ್ಕ್ ಎಲ್ಲ ಹಾಕೊಂಡು ಎಂತೆಂತ ಕಷ್ಟ ನೋಡ್ರಿ. ಒಂದೇ ಉದಾಹರಣೆ. ಎರಡನೇದು, ಈಗ ಟ್ರೈನ್ ಬರ್ತಾ ಇರುತ್ತೆ. ಈಗ ನಮ್ಮ ಟ್ರೈನ್ ಹೋಗ್ತಾ ಇದೆ, ಟ್ರೈನಲ್ಲಿ ಹತ್ಕೊಂತಾ ಇರ್ತೀವಿ. ನಮ್ಮ ಸ್ಟಾಪ್ ಬಂದಾಗ ನಾವು ಇರಲೇಬೇಕು. ಟ್ರೈನ್ ಹತ್ತಿದ ಮೇಲೆ, ಬಸ್ ಹತ್ತಿದ ಮೇಲೆ ನಮ್ಮ ಸ್ಟಾಪ್ ಟೈಮ್ ಲೇಟ್ ಆಗ್ತದೋ ಅದೇ ಇಳಿಲೇಬೇಕು. ಟಿಕೆಟ್ ಆಗಿ ಅರ್ಧ ಆಗಿದೆ, ಟಿಕೆಟ್ ಅರ್ಧಿದೆ, ನಿಮ್ಗೆ ಕೊಟ್ಟಿದ್ದಾರೆ, ನಿಮ್ ಸ್ಟಾಪ್ ಬರೋದು ಕಾಯ್ಬೇಕಷ್ಟೇ. ಹಾಗಾಗಿ ಇಲ್ಲಿ ನಮ್ಮ ಗೌಡ ಹೇಳ್ದಂಗೆ ಒಬ್ಬರೊಬ್ಬರ ಪ್ರೀತಿಯಿಂದ ಕಾರಣ. ಇಲ್ಲಿ ಯಾರು ಗೌರವ ಕೊಡ್ತಕ್ಕಂಥದ್ದಿಲ್ಲ, ನಾವು ನಾವೇ ಕೊಡ್ಕೋಬೇಕು. ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್. ಈಗ ನಮ್ಮನೆಗೆ 8 ಜನ ಅಂಟ ಬಂದಿರ್ತೀವಿ, ನಮ್ಮ ಮದುವೆ ಆಗುತ್ತೆ, ನೀನ್ ಬಾರ ಅಂತ ಇನ್ನೊಬ್ಬ ಕರಿಬೇಕ ನಾವು? ಕಾಣಿ, ಈಗ ನಮ್ಮನೆಗೆ 8 ಜನ ಅಂಟ ಬಂದಿರ್ತಾರಪ್ಪ, ನನ್ನ ತಮ್ಮನ 2ನೇ ತಮ್ಮನ 3ನೇ ತಮ್ಮನ ಮದುವೆ ಆಗುತ್ತೆ, 4ನೇ ತಮ್ಮನ ಬಾರ ಅಂತ ಕರಿಬೇಕ ನಾವು? ಅಲ್ಲ, ನಂಗೆ ಆಗುತ್ತೆ ಹೇಳ್ತಾಯಿದ್ರಪ್ಪ, ಬೇಜಾರು ಮಾಡ್ಕೋಬೇಡ್ರಿ. ಅಲ್ವಾ? ಹಾಗಾಗಿ ನಮ್ಮದೇನಿದೆ, ನಮ್ಮಲ್ಲಿ ಸಣ್ಣ ಪುಟ್ಟ ನಾವು ಬದಲಾವಣೆ ಮಾಡ್ಕೊಳ್ಳೋಣ. ಇಷ್ಟೆಲ್ಲ ಮಾಡಿದ ಸ್ನೇಹಿತರಿಗಾಗಿ, ಇದೆಲ್ಲ ಮಾತಾಡೋದು ನಮ್ಮ ಸ್ನೇಹಿತರಿಗಾಗಿ. ಹಾಗಾಗಿ ನಾ ಸ್ಟಾಪ್ ಬಂದ ನಮಗೆ ಗ್ಯಾರಂಟಿ ಇದೆ, ಫಿಕ್ಸ್ ಆಗಿದೆ, ರಿಸರ್ವ್ ಆಗಿದೆ, ಇಳಿಲೇಬೇಕು. ಈಗಾಗಲೇ ನನ್ನ ಮುಗ್ದಂತ ಮಾಮ ಚೌಡಪ್ಪ ಇಳಿದಾಗಿದೆ, ನನ್ನ ಪ್ರೀತಿಯ ಮಾಮ ಅರವಿಂದನ ಇಳಿದಾಗಿದೆ. ಮುಂದೆ ಇಳಿಯೋದು ಯಾರೋ ಒಬ್ಬರು ಲೇಟ್ ಆಗೋ ಫಾಸ್ಟೋ ಲೇಟೋ ಇಳಿದೇ ಇದ್ದೀವಿ. ಹಾಗಾಗಿ ಇಳಿಯೋದ್ರೊಳಗಡೆ ಇದು ಮುಖ್ಯ. ಇಳಿಯೋದ್ರೊಳಗಡೆ ಎಲ್ಲರಿಗೂ ದುಡ್ಡು ಕೊಡೋದು ಬೇಡ, ಒಳ್ಳೆ ಊಟ ಹಾಕ್ಸೋದು ಬೇಡ, ಇನ್ನೊಂದು ಕೊಡ್ಸೋದು ಬೇಡ. ಪ್ರೀತಿಯೇ ಮಾತಾಡೋಕ್ಕೆ, ನಾವೀಗ ದುಡ್ಡು ಕೊಡ್ಬೇಕೇನಪ್ಪ ಪ್ರೀತಿ ಮಾತಾಡಕ್ಕೆ. ನಾನು ಗೌಡಯ್ಯ ಹೇಳೋ ಮಾತಿದ್ದು ಪ್ರೀತಿನೇ ಮಾತಾಡೋದು. ಏನ್ ಗುರು, ತಪ್ಪೇನ್ ಗುರು, ಮಾಡಿದ್ರು ಒಳ್ಳೇದು, ನಮ್ಗೆ ಮಾತಾಡ್ಬೇಕು. ಎಷ್ಟು ಖುಷಿ ಆಯ್ತು ನಮಗೆ, ತುಂಬಾ ಇವಾಗ ಖುಷಿ ಆಯ್ತು. ಗೌಡಯ್ಯ ಇನ್ಸ್ಪೈರ್ ಮೀ ಅಲ್ಲ, ಆ ಗೌಡಯ್ಯ ಹೇಳಿಕೆ ರಾತ್ರಿ 11 ಗಂಟೆವರೆಗೂ ನಾನು ಶಿವ ಕೆಲಸ ಮಾಡಿದ್ದೀವಿ. ಜೊತೆಗೆ ಈ ಸಂದರ್ಭದಲ್ಲಿ ಹೇಳ್ತೀನಿ, ಮಧುವೈಭವ ಬಂದ್ ಸ್ವಲ್ಪ ಕಷ್ಟಪಟ್ಟು ಮಾಡಿದ್ವಿ. 2ನೇದು ನಮ್ಮ ಶಿವನ ಇದೇ ಜಾಗದಲ್ಲಿ ಮಾಡಿದ್ವಿ. 3ನೇದು ಕೊಟ್ಟಿಗೆರೆ ನಮ್ಮ ಆದಿಪೇಶ್ ಸ್ಕೂಲಲ್ಲಿ ಮಾಡಿದ್ವಿ. 4ನೇದು ಇಷ್ಟು ಯಶಸ್ಸಿಗೆ ಕಾರಣೀಭೂತ ಯಾರು ಅಂತ ನಮ್ಮ ಶಿವು. ದೊಡ್ಡ ಚಪ್ಪಾಳೆ ಅವರಿಗೆ ಅವ್ರು ಗೌರವ ಕೊಡ್ತಾರೆ. ಸತ್ಯ ಒಪ್ಕೊಳ್ಳಿ, ಶಿವ ಆಯ್ತರ ಕೆಲಸ ಆಗ್ತಾನೆ, ಅಲ್ಲೆಲ್ಲ ಬಿದು ಹುಡ್ಕೊಂಡು ಏನು ಹೆಂಗ್ ಮಾತಾಡ್ತಾರೆ ಅವ್ನು. SP ಬಿಟ್ಟರೆ ಸೈನ್, SP ಆಫೀಸಲ್ಲಿ ಗ್ರೀನಿಂಗ್ ಸೈನ್ ಆಗಿದ್ರೆ ನಮ್ಮ ಶಿವು.
ಅದು ನನಗೆ ಗೊತ್ತು, ಅವನೇನೋ ಅಂತ ನಾನೇನೋ ಅಂತ ಅವ್ರಿಬ್ರಿಗೂ ಗೊತ್ತಿದೆ. ಈ ತರ ಶಿವ ತರ ಗೆಳೆಯರು ಅಥವಾ ನಿಮ್ಮ ತರ ಗೆಳೆಯರು ಸೇರಿದ ಅಪರೂಪದಲ್ಲಿ ಅಪರೂಪ. ಹಾಗಾಗಿ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗ್ಬೇಕಾದ್ರೆ ನಮ್ಮ ಶಿವು ಪಾಪು ಇದೆ ಅಂತ ಬೇಕಾ ಮುಂದಿನ ದಿನಗಳಲ್ಲಿ ಸ್ನೇಹಿತರು ಮಾಡಬೇಕು. ನಮ್ಮ ಸಹಕಾರ ಇದ್ದೇ ಇರುತ್ತೆ. ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಿಸಬಾರ್ದು ಅಂತ ನಮ್ಮ ಗ್ರೂಪ್ ಅಡ್ಮಿನ್ ಮಮತಾ ಅವರ ನಿಲುವು. ಆರ್ಕೆ ನಿಲ್ಲಿಸ್ಕೊಂಡು ತಮಿಳ್ನಾಡಿನ ಫೋನ್ ಬರುತ್ತೆ, ಆರ್ಕೆ ಏನ್ ಮಾಡ್ತೀವಿ ಅಂದ್ರೆ ಕಾರ್ಯಕ್ರಮ ನಿಲ್ಸಕ್ಕೆಲ್ಲ ಮಾಡ್ಲೇಬೇಕು, ಟೇಬಲ್ ಇದೆ ಕೂತ್ಬಿಡ್ತಾರಲ್ಲ ಮಾಡ್ಲೇಬೇಕು. ಅಷ್ಟು ಅಭಿಮಾನ ನಮ್ಮ ಮಮತಾಗೆ. ಸರಿ, ಮಾಡಲ್ ಸ್ಟೂಡೆಂಟ್ ಅಂತ ಹೆಸರು ಕೊಟ್ಬಿಟ್ಟಿದೀವಿ, ರೈಟ್? ಈಗ ನಮ್ಮ ಚಂದ್ರನ ಅಷ್ಟೇ ಭೂಮಿ ತೂಕದ ಮಾತು. ಎರಡೇ ಮಾತಾದ್ರೆ ಭೂಮಿ ತೂಕ ಮಾಡಿ ಬಾಳ ರಾಮಣ ಬಿಟ್ಟಾಗಿ. ಹಾಗಾಗಿ ಟೈಮ್ ಇಲ್ಲ, ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ. ತಪ್ಪು ಮಾಡದು ಯಾರು ಇಲ್ಲಿಗೆ ನಮ್ಮ ಈ ಒಂದು ಮದುವೆ 4ನೇ ಕಾರ್ಯಕ್ರಮ ಹೀಗೆ ಯಶಸ್ವಿನಲ್ಲಿ ಎಲ್ಲ ಮುಂದೆ ನಡೀತಕ್ಕಂಥ ಕಾರ್ಯಕ್ರಮಗಳು. ಯಾರನ್ನ ಬಸ್ ಸ್ಟಾಪ್ ಇಳಿತೀವಿ, ಯಾರಿಗೆ ಯಾರು ಗೊತ್ತಿಲ್ಲ ಇಳಿಯೋದು ಯಾರಿಗೆ ಮೇಡಮ್? ಫಿಕ್ಸ್ 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 ಆದ್ರೂ ಇಳಿಯೋದು ಬೇಡ, ಜಾಸ್ತಿ ದೂರ ಹೋಗೋಣ, ಪ್ರಯಾಣ ಮಾಡೋಣ ಅಂತ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಎಲ್ಲರೂ 100 years ಕ್ರಾಸ್ ಆಗಲಿ ಅಂತ ಹೇಳ್ತಾ, ಅಥವಾ ಇನ್ನೂ ಜಾಸ್ತಿ ಆರೋಗ್ಯ ಕೊಡಲಿ ಅಂತ ಎಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಕೋರ್ತಾ ಈ ರೀತಿ ಕಾರ್ಯಕ್ರಮಗಳು ಮುಂದೆ ನಡೀಲಿ ಅಂತ ಹೇಳ್ತಾ ಸಮಯ ಇಲ್ಲ. ಹಾಗಾಗಿ ಇಷ್ಟು ಮಾತಾಡಿ ಮತ್ತೊಮ್ಮೆ ನಮ್ಮ ಫ್ಲೆಕ್ಸ್ ಮಾಮ ಚೌಡಪ್ಪ ಮತ್ತೆ ನನ್ನ ಪ್ರೀತಿಯ ಮಾಮ ಅರವಿಂದನ್ನ ಮತ್ತೊಮ್ಮೆ ನೆನಪು ಮಾಡಿಕೊಂಡು ಈ ನನ್ನ ಪ್ರಾಸ್ತಾವಿಕ ನುಡಿಯನ್ನ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ದೂರ ಬಲು ದೂರ ಹೋಗುವ ಥ್ಯಾಂಕ್ ಯು. ಅವ್ರಿಗೆ ನಿಮ್ಮ ಈ ತುಂಬ ದೂರ ಹೋಗುವಂಥ ಕಾನ್ಸೆಪ್ಟು ಎಲ್ಲರಿಗೂ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬ ಸಂತೋಷ. ಆ ವಾಕ್ಯದ ಹಿಂದೆ ಬಹಳ ದೊಡ್ಡ ಅರ್ಥ ಇದೆ. ದೂರ ಬಲು ದೂರ ಹೋಗುವ ಇಲ್ಲ ಚೌಡಪ್ಪ ಮತ್ತು ಅರವಿಂದ, ಚೌಡಪ್ಪ ಮತ್ತು ನನ್ನ ಮತ್ತು ಮೊಹಮ್ಮದ್ ಅಸದ್, ನಮ್ಮ 3 ಜನದ್ದು ಒಂದು ABC ಗೆಳೆಯರ ಬಳಗ ತುಂಬ ಹಳೆಯದು. ನಾವು ಸಾಕಷ್ಟು ಸಮಯ ಕಳೆದಿದ್ದೀವಿ, ಅದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ಸಾಕಷ್ಟು ಸಮಯ ಕಳೆದಿದ್ದೀವಿ ನಾವು. ಆದರೆ ಒಳ್ಳೆಯವ್ರನ್ನ ದೇವರು ಬಹಳ ಬೇಗ ಕರ್ಕೊತಾನೆ ಅಂತ ಹೇಳ್ತಾನೆ. ಚೌಡಪ್ಪನ ಕಳ್ಕೊಂಡು ನನಗೆ ವೈಯಕ್ತಿಕವಾಗಿ ಬಹಳ ದೊಡ್ಡ ನಷ್ಟವಾಗಿದೆ. ವಿವಶವಾಯಿತು ಪ್ರಾಣ ಪರವಶವು ಇನ್ನೀ ಚೇತನ, ವಿವಶವಾಯಿತು ಪ್ರಾಣ ಪರವಶವು ಇನ್ನೀ ಚೇತನ, ಇರುವುದೆಲ್ಲ ಬಿಟ್ಟು ಇರಾದುದೆಡೆಗೆ ತುಡಿಯುವುದೇ ಜೀವನ, ಯಾವ ಮೋಹನ ಮುರಳಿ ಕರೆಯಿತು ದೂರತಿ ನಿಮ್ಮನು, ಆವ ಬೃಂದಾವನವು ಸೆ
ನಿಮ್ಮ ಮಣ್ಣಿನ ಕಣ್ಣನು ಯಾವ ಮೋಹನ ಮುರಳಿ ಕರೆಯಿತು ದುರತಿಯಾಗಿ ನಿಮ್ಮನು. ಈ ರೀತಿಯಾಗಿ ನಾನು ಅವ್ರನ್ನ ನೆನಪಿಸ್ಕೊಳ್ಬೋದು ಅಷ್ಟೇ. ಇನ್ನು ಮುಂದಿನ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಅವರು ಆಶಾರಾಣಿ ಅವರು ಅನೌನ್ಸ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಆಶಾರಾಣಿ ಅವ್ರಿಗೆ ಒಂದು ಪರ್ಮಿಷನ್ ಕೇಳಿ ಒಂದೇ ಒಂದು ದಯಮಾಡಿ ಟೈಮ್ ವೇಸ್ಟ್ ಮಾಡಲ್ಲ. ಈಗ ತಿಂಡಿ ತಿನ್ಬೇಕಾದ್ರೆ ಅಲ್ಲಿ ಬರೋದಿನ ಮುಂಚೆ ಯಾರ್ಯಾರು ರೈತ ಕುಟುಂಬದಿಂದ ಬಂದಿದ್ದೀರಿ, ರೈತ ವ್ಯವಸಾಯ ಈಗಲೂ ಮಾಡ್ಕೊಂಡು ಬಂದಿದ್ದೀರಿ, ದಯವಿಟ್ಟು ಎಲ್ಲರೂ ಕೈ ಮೇಲೆ ಎತ್ತಿ. ನಿಮ್ಮಿಂದ ನಾವು ಬದುಕ್ತಾ ಇದ್ದೀವಿ. ನಿಮ್ಗೆಲ್ಲರೂ ಒಂದು ದೊಡ್ಡ ಚಪ್ಪಾಳೆ ಬರುತ್ತೆ. ಇನ್ನು ಚಪ್ಪಾಳೆ ಯಾರು ಬರಬೇಕು ಅಂದರೆ ಸುಂದರವಾಗಿ ಅಲಂಕಾರ ಮಾಡ್ಕೊಂಡು ಕೂತಿದಾರಲ್ಲ ಮಧುಗಿರಿಯ ಮಧುಮತಿಯರು, ಅಷ್ಟಲಕ್ಷ್ಮಿಯರು, ಅವನಿಯರು, ಆರುಣಿಯರು. ಟೈಮ್ ಕಡಿಮೆ ಸಿಕ್ತು, ಆದರೂ ಸ್ವಲ್ಪ ಬರ್ತಿದ್ದೀವಿ. ಮಧುಗಿರಿಯ ಮಧುಮತಿಯರು, ಅಷ್ಟಲಕ್ಷ್ಮಿಯರು, ಆರುಣಿಯರು, ಅವನಿಯರು, ಇಂದ್ರಾಣಿಯರು, ಕವಿತೆಯರು, ಕಣ್ಮಣಿಯರು, ಕಾರುಣ್ಯಮತಿಯರು, ಗೌರವಾನ್ವಿತರು, ಚಂದನದ ಚೆಲುವೆಯರು, ಚರಿತ್ರೆ ಸೃಷ್ಟಿಸಿದವರು, ಧೈರ್ಯರು, ಇನ್ನೂ ಮುಗಿದೇ ಇಲ್ಲ, ಧೈತ್ರಿಯರು, ಪತಿತೆಯರು, ಪಾವನಿಯರು, ಪುಣ್ಯವತಿಯರು, ಮಯೂರಿಯರು, ನಾಟ್ಯ ಮಯೂರಿಯರು, ಮನಸ್ವಿಯರು, ಯಶಸ್ವಿನಿಯರು, ರಜಿನಿ, ರಮಣಿ, ರಾಣಿ, ರೂಪಶ್ರಿಯರು, ಲಾವಣ್ಯವತಿಯರು, ವನಿತೆ, ವಾಣಿ, ವಾರುಣಿ, ವರ್ಷಿಣಿಯರು, ಶೋಭಿತೆಯರು, ಸತ್ಯವತಿಯರು, ಸುನೀತೆ, ಸುಮಂಗಲೆಯರು, ಹರ್ಷಿಣಿಯರು, ಹಂಸಿನಿಯರು, ಹಂಸವರ್ಧಿನಿಯರು, ಷೋಡಸಿಯರು, ಯಶಸ್ವಿನಿಯರು, ರೂಪಸಿಯರು, ಚಲುವೆಯರು, ಚಿರ ಯೌವನೆಯರು, ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ.